ನಮಸ್ಕಾರ. 1975 15th ಆಗಸ್ಟ್‌ಗೆ ಶೋಲೆ ಸಿನಿಮಾ ರಿಲೀಸ್ ಆಗ್ತದೆ. ಆವಾಗಿನ ಕಾಲದಲ್ಲಿಯೇ 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ತಯಾರಾದ ಸಿನಿಮಾ. 2 ವೀಕ್‌ನಲ್ಲಿ ಅದು ಫ್ಲಾಪ್ ಆಗಿರ್ತದೆ. ಆದರೆ ಒಂದು ಸಣ್ಣ ಟ್ವಿಸ್ಟ್. ರಮೇಶ್ ಸಿಪ್ಪಿ ಹೆಂಡತಿ ಲಂಡನ್ನಾಗೆ ಒಂದು ಹಾಡು ನೋಡಿರ್ತಾಳೆ, ಡೆಮಿ ರೂಸೋಸಂದು, ಸೇ ಯು ಲವ್ ಮಿ ಅಂತ ಹೇಳಿ. ಆ ಹಾಡು ಕೇಳ್ರಿ. ಈ ಹಾಡನ್ನು ಸ್ಟಾರ್ಟಿಂಗ್ನಾಗ ಏನಂತಂದರೆ ಆಶಾ ಭೋಸ್ಲೆ ಕಡೆಯಿಂದ ಹಾಡಿಸ್ಬೇಕಂತಿರ್ತದೆ ಆರ್ ಡಿ ಬರ್ಮನ್ಗೆ. ಬಟ್ ಲಾಸ್ಟ್ ಮೂಮೆಂಟ್ನಾಗ ಅವನು ತನ್ನ ಐಡಿಯಾ ಚೇಂಜ್ ಮಾಡಿ ತಾನೇ ಸ್ವಂತ ಹಾಡ್ತಾನೆ. ಹೆಲನ್ನಂದು ಡ್ಯಾನ್ಸ್ ಆ್ಯಂಡ್ ಜಲಾಲ್ ಆಗಂದು ಫ್ಯಾಂಟಾಸ್ಟಿಕ್ ಮೂವ್ಸ್. ಆ ಹಾಡನ್ನು ಒಂದು ಟ್ರಾನ್ಸ್ ರೀತಿಲಿಂದ ಕ್ರಿಯೇಟ್ ಮಾಡ್ತೇವೆ. ಆ್ಯಂಡ್ ನಿಮಗೆ ಕೇಳಿ ಆಶ್ಚರ್ಯ ಆಗ್ಬೋದು, ಪಂಡಿತ್ ಶಿವಕುಮಾರ್ ಶರ್ಮಾಂದು ಸಂತೂರದ ಆ್ಯಂಡ್ ಬಾಕಿದೇನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯೋ ಅರ್ಧ ತುಂಬಿದ ಬಿಯರ್ ಬಾಟಲ್ಗಳಿಂದ ಕ್ರಿಯೇಟ್ ಮಾಡಲಾಗಿದೆ. ಆ ಹಾಡನ್ನು ಒಂದು ಸರಿ ಕೇಳ್ರಿ. ದ ಗ್ರೇಟೆಸ್ಟ್ ಫಿಲ್ಮ್ ಎವರ್ ಮೇಡ್, ದ ಗ್ರೇಟೆಸ್ಟ್ ಸ್ಟೋರಿ ಎವರ್ ಟೋಲ್ಡ್ ಅನ್ನೋ ಟ್ಯಾಗ್ಲೈನಿಂದ ಈ ಸಿನಿಮಾ ರಿಲೀಸ್ ಆಗ್ತದೆ. ನೆನ್ಪಿಟ್ಕೊಳ್ರಿ, ಈ ಸಿನಿಮಾವನ್ನು ರಮೇಶ್ ಸಿಪ್ಪಿ ಡೈರೆಕ್ಟ್ ಮಾಡಿದರೆ ಸಲೀಂ ಜಾವೇದ್ ಬರೆದಿರ್ತಾರೆ. ಆ್ಯಂಡ್ ಯಾವಾಗಲೂ ನೆನ್ಪಿಟ್ಕೊಳ್ರಿ, ಸೋಲಾಗಸ್ತನ ಸೋಲಲ್ಲ, ಗೆಲುವಿಗೆ ಅವಕಾಶ ಇರ್ತದೆ. ಜೈ ಶ್ರೀಕೃಷ್ಣ.